ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದ ಎಲ್ಲ ಪಿಎಂ ಕಿಸಾನ್ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು. ಪಿಎಂ ಕಿಸಾನ್ ದುಡ್ಡು ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾ ಇರುವಂತಹ ಎಲ್ಲ ಫಲಾನುಭವಿಗಳಿಗೆ ಪಿಎಂ ಕಿಸಾನ್ 24ನೇ ಕಂತಿನ ಹಣ ಬಿಡುಗಡೆಯ ಹಂತಕ್ಕೆ ಬಂದಿದೆ. ಹೌದು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಬಿಗ್ ಅಪ್ಡೇಟ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಹೌದು. ಸ್ನೇಹಿತರೆ, ನೀವು ಕೂಡ ಪಿಎಂ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಾಗಾದ್ರೆ ನೀವು ಬಹಳಷ್ಟು ಜನರು ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, 2,000 ಇದ್ದಂಥದ್ದು 4,000ಕ್ಕೆ ಆಗೋದು ಯಾವಾಗ? ಈಗಾಗಲೇ 23ನೇ ಕಂತು ಕ್ಲಿಯರ್ ಆಯ್ತು. ಅಲ್ಲಿವೂ ಕೂಡ ನಿಮಗೆ ಮಾಹಿತಿ ದೊರಕಿತ್ತು 4,000ಕ್ಕೆ ಏರಿಕೆ ಆಗಬಹುದಂತ. ಆದ್ರೆ ಏರಿಕೆ ಆಗಲಿಲ್ಲ. ಸೊ ಈಗಲಾದ್ರೂ ಏರಿಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿದ್ರೆ ಅದನ್ನ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ವಿಡಿಯೋನ ನೀವು ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯಲ್ಲಿ ಒಟ್ಟಿಗೆ ಈಗ 23 ಕಂತುಗಳು ಕ್ಲಿಯರ್ ಆಗಿದೆ. ಹತ್ತತ್ರ ನೀವು ಸುಮಾರು ಇಲ್ಲ ಅಂದ್ರೂ ಸಹಿತ ಒಂದು 50,000 ಮೇಲ್ಗಡೆನೆ ದುಡ್ಡು ಪಡ್ಕೊಂಡಿದ್ದೀರಿ. ಕೆಲವೊಂದಿಷ್ಟು ರೈತರು ಲೇಟ್ ಆಗಿ ಅಪ್ಲಿಕೇಶನ್ ಹಾಕಿದ್ರಿ, 40,000 ಪಡ್ಕೊಂಡಿದ್ದೀರಿ. ಒಬ್ಬೊಬ್ರು ಬೇಗ ಅರ್ಜಿ ಸಲ್ಲಿಸಿದವರು ಹೆಚ್ಚಿನ ದುಡ್ಡು ಪಡ್ಕೊಂಡಿದ್ದೀರಿ. ಹೀಗೆ ಒಂದೆರಡು ಕಂತುಗಳು ಕೂಡ ಮಿಸ್ ಆಗಿರುತ್ತೆ. ಒಬ್ಬೊಬ್ಬರಿಗೆ ಕ್ಲಿಯರ್ ಆಗಿ ಜಮಾ ಆಗಿರುತ್ತೆ. ಆದ್ರೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ರೀತಿ ದುಡ್ಡನ್ನ ಕೊರತೆ ಇಲ್ಲ ಮತ್ತು ಯಾರಿಗೂ ಕೂಡ ತಾಂತ್ರಿಕ ದೋಷ ಆಗಿಲ್ಲ. ಇಡೀ ದೇಶದಲ್ಲಿನೇ 9 ಕೋಟಿಯಷ್ಟು ಫಲಾನುಭವಿಗಳಿದ್ದಾರೆ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ನಿಮಗೆ 9,49,00,000ದಷ್ಟು ಒಂದು ಪಿಎಂ ಕಿಸಾನ್ ಫಲಾನುಭವಿಗಳು ಇದ್ದೀರಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ 51,00,000ದಿಂದ 52,00,000 ಫಲಾನುಭವಿಗಳು ಪಿಎಂ ಕಿಸಾನ್ ಯೋಜನೆಯ 2,000 ಲಾಭವನ್ನ ಪ್ರತಿ 4 ತಿಂಗಳಿಗೊಮ್ಮೆ ಪಡಿತಾ ಇದ್ದಾರೆ. ಹೌದು. 4 ತಿಂಗಳಿಗೊಮ್ಮೆ 2,000 ವಾರ್ಷಿಕವಾಗಿ 6,000 ಜಮಾ ಆಗ್ತಾ ಇದೆ. ಇದು ನಿಮಗೆ ಗೊತ್ತು. ಇನ್ನು 24ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಕೇಳ್ತಾ ಇದ್ದೀರಿ. ಇದೇ ಅಕ್ಟೋಬರ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್‌ನ ಮೊದಲನೇ ವಾರದಲ್ಲಿ ಜಮಾ ಆಗಬಹುದು ಅಂತ ಮಾಹಿತಿ ಸಿಗ್ತಾ ಇದೆ. ಹೌದು. ಸೆಪ್ಟೆಂಬರ್‌ನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಅದಕ್ಕಾಗಿ ನಾವು ವೇಟ್ ಮಾಡಬೇಕು. ಎಕ್ಸಾಕ್ಟ್ ಇದೇ ಡೇಟು ಅಂತ ಫಿಕ್ಸ್ ಮಾಡಿಲ್ಲ. ಆ ವಾರದಲ್ಲಿ ಅಂತ ಹೇಳಿದ್ದಾರೆ. ಕಾಯ್ದು ನೋಡೋಣ. ಈಗ ಸ್ನೇಹಿತರೆ, ಈ 2,000 ಇದ್ದಂಥದ್ದು 4,000ಕ್ಕೆ ಏರಿಕೆ ಆಗಬಹುದಾ ಅಂತ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿದರೆ ಆಗಬಹುದು. ಆದ್ರೆ ಈಗ ಸದ್ಯಕ್ಕೆ ಸಾಧ್ಯವಿಲ್ಲ. ಇದು ಎಲ್ಲಿ ಆಗಬಹುದು ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಿದ್ದೇ ಆದ್ರೆ. ಯಾಕೆ ಅಂದ್ರೆ ಬಿಹಾರದಲ್ಲಿ ಎನ್‌ಡಿಎ ಸರ್ಕಾರ ಆಡಳಿತಕ್ಕೆ ಬಂತು. ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿತ್ತು ನೋಡಿ. ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡ್ತಾ ಇದೀವಿ. ನಾವು ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತೀವಿ ಅಂತ ಹೇಳಿದ್ರು. ಅದರ ಪ್ರಕಾರ ನಮ್ಮ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿಯಾಗಿ ಬಿಹಾರ ರಾಜ್ಯದಲ್ಲಿ ಎನ್‌ಡಿಎ ಸರ್ಕಾರ ಅಧಿಕಾರಕ್ಕೆ ಬಂತು. ಸೊ ಎಲ್ಲ ಜನರು ಕೂಡ ಅವರನ್ನ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮೊದಲು ಕೊಟ್ಟಿರ್ತಕ್ಕಂತಹ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಪಿಎಂ ಕಿಸಾನ್ ಯೋಜನೆಯಲ್ಲಿ 2,000 ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆಯಲ್ಲ, ಅದರ ಜೊತೆಗೇನೆ ಕೈ ಜೋಡಿಸಿ ಇನ್ನೂ 2,000ವನ್ನ ಬಿಹಾರದ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅಂತಂದ್ರೆ ಒಂದೇ ಒಂದು ರಾಜ್ಯದಲ್ಲಿ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ 4,000 ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಇಡೀ ದೇಶದಲ್ಲಿ 9,49,00,000 ಫಲಾನುಭವಿಗಳಿಗೆ 2,000ದಂತೆನೆ ಜಮಾ ಆಗತ್ತೆ. 20,000 ಕೋಟಿನೇ ಬಿಡುಗಡೆ ಪ್ರತಿಯೊಂದು ಕಂತಿನಲ್ಲಿ ಆಗ್ತಾ ಇರತ್ತೆ. ಆದ್ರೆ ಅಲ್ಲಿಯ ರಾಜ್ಯ ಸರ್ಕಾರಗಳು ಒಪ್ಕೊಂಡ್ರು ಕೊಟ್ಟು ಕೊಡಬಹುದು. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲ್ಗಡೆ ಬಿಜೆಪಿ ಪಕ್ಷ, ಹೀಗಾಗಿ ಹೊಂದಾಣಿಕೆ ಆಗೋದಿಲ್ಲ. 2028ರ ವೇಳೆಗೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ಘೋಷಣೆ ಆದ್ರೂ ಆಗಬಹುದು. ನಾವು ಕೂಡ ಪಿಎಂ ಕಿಸಾನ್ ಯೋಜನೆಯಲ್ಲಿ 2,000 ಇದ್ದಂಥದ್ದು 4,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆಶ್ಚರ್ಯ ಏನ್ ಪಡುವಂತಿಲ್ಲ. ಯಾಕಂದ್ರೆ ಈ ರೀತಿ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಅನೇಕ ಕಡೆ ನೀವು ನೋಡ್ತಾ ಇದ್ದೀರಿ ಅಧಿಕಾರಕ್ಕೆ ಪಕ್ಷಗಳು ಬರ್ತಿವೆ. ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಉದಾಹರಣೆ ಬಹಳಷ್ಟು ದೊಡ್ಡದಾಗಿನೇ ಇದೆ. ಮುಖ್ಯವಾಗಿ ಗೃಹಲಕ್ಷ್ಮಿ ಇಡೀ ದೇಶದಾದ್ಯಂತಹ ಪ್ರಸಿದ್ಧವನ್ನ ಪಡೆದು ಬಿಟ್ಟಿದೆ. ಯಾಕಂದ್ರೆ 2,000 ಪ್ರತಿ ತಿಂಗಳು ಕೊಡುವಂತಹ ಯೋಜನೆ. ಪ್ರತಿ ತಿಂಗಳು ಕೂಡ 2,400 ಕೋಟಿ ಖರ್ಚು ವೆಚ್ಚ. ಸೊ ಸರ್ಕಾರ ಸಾಲ ಸೂಲಗಳನ್ನಂತೂ ಮಾಡ್ಕೊಂಡಿದೆ. ಮುಂದಿನ ಪೀಳಿಗೆದಲ್ಲಿ ಬಹಳ ತೊಂದರೆ ಅಂತೂ
ಆಗಬಹುದಾದಂತಹ ಸಾಧ್ಯತೆ ಇದೆ. ಸೊ ಇದೆಲ್ಲವೂ ಕೂಡ ತಿಳಿದು ನೋಡಿದ್ರೆ ಬಹಳಷ್ಟು ಇದೆ. ಆದ್ರೆ ಸದ್ಯಕ್ಕೆ ಇರ್ತಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ಸಾಲ ಅಂತೂ ಆಗಿದೆ. ಒಟ್ಟಾರೆಯಾಗಿ ಈ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ನಮಗೆ 2,000ನೇ ಬರೋದು, ವಾರ್ಷಿಕವಾಗಿ 6,000ನೇ ಬರೋದು. ಮುಂದಿನ ದಿನಗಳಲ್ಲಿ ಬದಲಾವಣೆ ಆದ್ರೆ ನಾನು ತಿಳಿಸ್ಕೊಡ್ತೀನಿ, ವರಿನೇ ಮಾಡ್ಕೊಳ್ಬೇಡಿ. ಅದಕ್ಕಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಈ 24ನೇ ಕಂತಿನ ಹಣ ₹2,000 ಜಮಾ ಆಗತ್ತೆ. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ರೈತರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.